ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ದೊಡ್ಡ ಆಸ್ಪತ್ರೆ ಶುರುವಾಗುತ್ತೆ. ಅದೇ ನೋಡಿ ವಂಶೋದಯ ಅಡ್ವಾನ್ಸ್ಡ್ ಮಲ್ಟಿ ಸ್ಪೆಷಾಲಿಟಿ ಸೆಂಟರ್. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಅನ್ನೋ ಧ್ಯೇಯದೊಂದಿಗೆ ಶುರುವಾಗುತ್ತೆ ಈ ಆಸ್ಪತ್ರೆ. ಇದು 150 ಬೆಡ್ಗಳ ಆಸ್ಪತ್ರೆಯಾಗಿದ್ದು 25 ಬೆಡ್ಗಳ NICU, 7 ಬೆಡ್ಗಳ PICU ಹಾಗೇನೆ 16 ಬೆಡ್ಗಳ MICU ಅನ್ನ ಒಳಗೊಂಡಿರುವ ಅತ್ಯಾಧುನಿಕ ತಂತ್ರಜ್ಞಾನದ ವೈದ್ಯಕೀಯ ಉಪಕರಣಗಳನ್ನ ಹೊಂದಿರುವ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ರೋಗಿಗಳ ಪಾಲಿಗೆ ಶ್ರೀರಕ್ಷೆಯಾಗಿದೆ ಈ ವಂಶೋದಯ ಆಸ್ಪತ್ರೆ. ಅತಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಬರುವಂತಹ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ 4 ವರ್ಷಗಳಿಂದ ಜನ ಮೆಚ್ಚುಗೆಗೆ ಪಾತ್ರವಾಗಿರುವ ಈ ವಂಶೋದಯ ಕೇವಲ ಆರೋಗ್ಯ ಸೇವೆಯನ್ನ ನೀಡೋದಕ್ಕೆ ಮಾತ್ರ ಸೀಮಿತವಾಗಿದೆ ಅಂದ್ಕೊಂಡ್ರ? ಇಲ್ಲ, ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡುವುದರಲ್ಲಿಯೂ ತಮ್ಮ ಛಾಪನ್ನ ಮೂಡಿಸುತ್ತಿದೆ. ಕೋಲಾರ ನಗರವನ್ನ ಹಸಿರೀಕರಣಗೊಳಿಸೋಕೆ ಅಂತ ವಂಶೋದಯ ಸಂಘ ಸಂಸ್ಥೆಗಳ ಜೊತೆ ಕೈಜೋಡಿಸಿ ಇದುವರೆಗೂ 1000ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು ಪೋಷಿಸ್ತಾ ಇದೆ. ಮುಂದಿನ ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಗಿಡಗಳನ್ನ ನೆಡಬೇಕು ಅನ್ನೋ ಗುರಿಯನ್ನ ಸಹ ಇಟ್ಟುಕೊಂಡಿದೆ. ಅಷ್ಟೇನಾ ಅಂದ್ರೆ ಇಲ್ಲ. ನಿಮಗೆಲ್ಲ ಕ್ಯಾನ್ಸರ್ ಬಗ್ಗೆ ತಿಳಿದಿದೆ ಅಲ್ವಾ? ವ್ಯಾಪಕವಾಗಿ ಹರಡ್ತಾ ಇರುವಂತಹ ಕ್ಯಾನ್ಸರ್ ಒಂದು ಮಾರಕ ರೋಗವಾಗಿದ್ದು ವರ್ಷಕ್ಕೆ 80,000 ಮಹಿಳೆಯರು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಜಾಗೃತಿ ಮೂಡಿಸೋಕೆ ಮುಂದಾಗಿರುವಂತಹ ವಂಶೋದಯ ಆಸ್ಪತ್ರೆ HPV ಲಸಿಕಾ ಅಭಿಯಾನಗಳನ್ನ ಹಮ್ಮಿಕೊಳ್ಳೋಕೆ ಶುರು ಮಾಡಿದ್ದು ಈಗಾಗಲೇ 1000ಕ್ಕೂ ಹೆಚ್ಚು ಮಹಿಳೆಯರು ಲಸಿಕೆಯನ್ನ ಪಡೆದುಕೊಂಡು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ. ಡಯಾಬಿಟಿಸ್ ಜನಜಾಗೃತಿ, ಮಾದಕ ವಸ್ತುಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ 5K ಜಾಥಾದಂತಹ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದೆ ವಂಶೋದಯ ಆಸ್ಪತ್ರೆ. ಅಷ್ಟೇ ಅಲ್ಲ ನೋಡಿ, ಕನ್ನಡಾಭಿಮಾನವನ್ನ ಮೆರೆಯೋದ್ರಲ್ಲಿಯೂ ವಂಶೋದಯ ಆಸ್ಪತ್ರೆ ಮುಂಚೂಣಿಯಲ್ಲಿದೆ ಅಂದ್ರೆ ತಪ್ಪಾಗಲ್ಲ. ಕಳೆದ 2 ವರ್ಷಗಳಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲು ಕನ್ನಡ ಪರ ಸಂಘಟನೆಗಳೊಂದಿಗೆ ಕೈಜೋಡಿಸಿದ್ದು ಇನ್ನಷ್ಟು ಸಮಾಜಮುಖಿ ಕೆಲಸಗಳಲ್ಲಿಯೂ ವಂಶೋದಯ ಆಸ್ಪತ್ರೆ ಕೈಜೋಡಿಸಿದೆ.